ಇದು ನಮ್ಮ ಮದುವೆಗೆ ಗಿಫ್ಟ್ ಕೊಟ್ಟಿದ್ದೀವಿ. ನಮ್ಮ ಮನೆಯ ಮಾಳಿಗೆ. ಓಕೆ, ನಮ್ಮ ಮನೆಯ ಬೆಳ್ಕಂಡಿ ಅಂತಾರೆ ಇದಕ್ಕೆ. ಇಷ್ಟಿತ್ತು ಕ್ರೇಜಿ ಕಪಲ್ಸ್ ಹೋಮ್ ಟೂರ್. ಯಾಕೆ ಹುಡುಗಿ? ಯಾವ ಊರಿಗೆ ಹೋಗಿದ್ದಿ? ಧನ್ಯವಾದಗಳು. ಅಮೀನ್ಗಢ ಹೋಗಿದ್ದಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಫೈನಲಿ ನಮ್ಮದು ಹೋಮ್ ಟೂರ್ ಮಾಡಕತ್ತಿ. ಬೆಂಗಳೂರಾಗಿದ್ದಾಗ ಎಲ್ಲರೂ ಹೋಮ್ ಟೂರ್ ಮಾಡಿರಿ ಅಂದ್ರಿ. ಇಲ್ಲ, ನಮ್ಮ ಸ್ವಂತ ಮನೆದ ಮಾಡ್ತೀವಿ ಅಂತ ಹೇಳಿದ್ವಿ. ಊರಿಗೆ ಹೋಗಿಂದ ಊರಿಗೆ ಬಂದೀವಿ, ಹೋಮ್ ಟೂರ್ ಮಾಡಕತ್ತೀವಿ. ಇನ್ನೂ ಲಾಗ್ ಜಾಸ್ತಿ ಮಾಡಬೇಕು. ಏನಾಗೈತೆ ಅಂದ್ರೆ ಮೈಕ್ದು ರಿಸೀವರ್ ಕಳೆದ್ಬಿಟ್ಟೈತಿ, ಅದಕ್ಕೆ ಸ್ವಲ್ಪ ಬೇಜಾರಾಗೈತಿರ್ಲಿ. ಅಲ್ಲಿ ಊರಾಗ ಇನ್ನೊಂದು ಐತಿ, ಅಲ್ಲಿ ಹೋಗಿಂದ ವಾಪಸ್ ರಿಕವರ್ ಆಗುತ್ತೆ. ಈಗೇನಂದ್ರೆ ಹೋಮ್ ಟೂರ್ ಮಾಡ್ತೀವಿ. ಇದು ನಮ್ಮ ಮನೆದು ಡಿಪಾರ್ಟ್ಮೆಂಟ್. ಅಲ್ಲಿ ಹೋದಾಗ ಅವ್ರ ಮನೆದು ಹೋಮ್ ಟೂರ್ ಮಾಡ್ತೀವಿ. ಫಸ್ಟ್ ಹೇಳ್ಬಿಡ್ತೀವಿ ನಿಮಗೆ ಏನಂದ್ರೆ, ಹೋಮ್ ಟೂರ್ ಮಾಡಕತ್ತೀವಿ ಅಂತ ಮನೆಗೇನಿ ಕ್ಲೀನ್ ಮಾಡಿ ಇಟ್ಕೊಂಡಿಲ್ಲ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಮ್ಯಾಟ್ರ್ ಏನು ಕೇಳ್ರಿ, ಊರಿಗೆ ಹೊಂಟಿವಂತ ಲಾಸ್ಟ್ ಲಾಗ್ ಒಳಗೆ ಬಿಟ್ಟಿದ್ವಿ. ಎಲ್ಲರೂ ಎಲೆಕ್ಷನ್ ಐತಿ, ಓಟ್ ಹಾಕಕ್ಕೆ ಹೊಂಟ್ರಿ, ವೋಟಿಂಗ್. ನಮ್ಮದು ವೋಟರ್ ಐ ಡಿನೇ ಇಲ್ಲ. ಫಸ್ಟ್ ಆಫ್ ಆಲು ಎಲೆಕ್ಷನ್ಕಲ್ಲ ನಾವು ಬಂದಿದ್ದು ಊರಿಗೆ. ಅದಕ್ಕಂತ ತೋರಿಸ್ತು ನೋಡ್ರಿ. ಇದು ನೋಡಿ ಗೊತ್ತಾಗಿರ್ಬೋದು ಅನ್ಕೋತೀನಿ. ನಮ್ದೇನೋ ಒಂದು ಇದು ಇತ್ತು, ಅದ್ರ ಸಂಬಂಧ ಹೊಸಪೇಟೆ ಹುಲಿಗೆ ಮಗ ನಾವು ಭೇಟಿ ಮಾಡಕತ್ತೀವಿ. ಅದ್ರ ಸಂಬಂಧ ನಾವು ಊರಿಗೆ ಬಂದೀವಿ. ಮೇನ್ ರೀಸನ್ ಇದೆ. ಊರಿಗೆ ಹೋಗಿಂದ ಹೇಳ್ತೀವಿ, ಯಾಕೆ ಹೋಗಿದ್ದೀವಿ ಅಂತ ಹೇಳ್ತೀವಿ ಅಂತಂದೆಲ್ಲ. ಇದಕ್ಕೆ ಬಂದು ಊರಿಗೆ ಭೇಟಿ ಮಾಡ್ಬೇಕಿತ್ತು ನಾವು. ಅದಕ್ಕೆ ಊರಿಗೆ ಬಂದ್ವಿ. ಅದಕ್ಕೆ ಎಲ್ಲರಿಗೆ ಬಟ್ಟೆ ತೊಗೊಂಡಿದ್ದು, ಅದಕ್ಕೆ ಎಲ್ಲರಿಗೆ ಹೊಸ ಬಟ್ಟೆ ತೊಗೊಂಡ್ವಿ. ಊರಿಗೆ ಬಂದಿವಿ. ಮತ್ತು ಈಗ ಜೋರು ಮಾತಾಡ್ಬೇಕು. ಎಲ್ಲರೂ ಹೋಮ್ ಟೂರ್ ಮಾಡ್ರಿ ಅನ್ನತ್ತಿದ್ರಿ. ಅದಕ್ಕೆ ಇವತ್ತು ನಮ್ದು ಚಿಕ್ಕದ ಮನೆ, ಅಂದ್ರೆ ಸಣ್ಣ ಮನೆ ಐತಿ. ಸಣ್ಣದೈತಿ, ಒಂದು ಕಿಚನ್, ಒಂದು ಹಾಲು, ಒಂದು ಬೆಡ್ರೂಮ್, ಒಂದು ಬಾತ್ರೂಮ್ ಅಷ್ಟೇ. ಟಾಯ್ಲೆಟ್ ಎಲ್ಲ ನಮ್ಮ ಕಡೆ ಹೊರಗೆ. ಈಗ ಈ ಕಡೆ ಅದನ್ನು ತೋರಿಸಿ. ಈಗ ಅಲ್ಲಿ ಹೋಗ್ಬೇಕು, ಅಲ್ಲಿ ಇದು ಲೇಡೀಸ್, ಅದು ಆ ಕಡೆ ಹೋದ್ರೆ ಜೆಂಟ್ಸ್. ಇದ್ದಿದ್ದು ಹೇಳ್ಬೇಕು, ಹಿಂಗೆ ಐತಿ ನಮ್ಮ ಕಡೆ. ಅಭಿವೃದ್ಧಿ ಆಗೈತಿ. ಗೊತ್ತಿರ್ತ ಬಿಡು ಅವ್ರಿಗೆ ಊರ ಕಡೆ ಹೆಂಗಿರುತ್ತೆ ಮನೆಯೆಲ್ಲ. ಅಭಿವೃದ್ಧಿನ ಒಂದು ಸ್ವಲ್ಪ ಜನ ಹೆಂಗೆ ಯೂಸ್ ಮಾಡ್ಕೊಂಡ್ರೆ, ಒಂದು ಸ್ವಲ್ಪ ಜನ ಹಂಗೂ ಯೂಸ್ ಮಾಡ್ಕೊಂಡಾರ. ಬಿಡ್ರಿ, ಅದ್ರ ಬಗ್ಗೆ ಬೇಡ. ಏನಂದ್ರೆ ಫಸ್ಟಿಂದ ಅಲ್ಲಿಂದ ಮನೆ ತೋರಿಸ್ತೀವಿ. ಕಂಪ್ಲೀಟ್ ಹೋಮ್ ಟೂರ್ ಮಾಡ್ತೀವಿ. ಒಂದು ಹಾಲು, ಬೆಡ್ರೂಮ್, ಕಿಚನ್, ಬಾತ್ರೂಮ್ ಅಷ್ಟೇ ಐತಿ. ನಾವೇನು ದೊಡ್ಡದು ಅಲ್ಲ. ನಾವೇನು ಮನೆ ಹೋಮ್ ಟೂರ್ ಮಾಡ್ತೀವಿ ಅಂತ ಕ್ಲೀನ್ ಏನು ಮಾಡ್ಕೊಂಡಿಲ್ಲ. ಹೆಂಗೈತಿ ಯಾಕೆ ನಾವೇ ಯಾವತ್ತು ಹೆಂಗದೀವಿ ಹಂಗೆ ತೋರಿಸ್ಕೊಂಡಿವಿ. ನೀವು ಮುಂದೆ ನಮ್ಮ ಮನೆಯೂ ಹಂಗೆ ತೋರಿಸ್ತೀವಿ, ನಮ್ಮ ಫ್ಯಾಮಿಲಿನೂ ನೆಕ್ಸ್ಟ್ ಲಾಗ್ ಒಳಗೆ ಹಂಗೆ ತೋರಿಸ್ತೀವಿ. ಎಲ್ಲರಿಗೂ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಂತ ನಿಮಗೆ ಎಲ್ಲದಕ್ಕೂ ಕಮೆಂಟ್ ಮಾಡ್ಕೋತ ಕುಂದಿರ್ತಾರ. ನಾವು ಮಾಡ್ಬೇಕು ಅದನ್ನು. ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಅವಾಗಿಂದ ಹೇಳಾಗತ್ತಿ. ಮತ್ತೆ ಈಗ ಕಮೆಂಟ್ ಮಾಡ್ಬೇಕು. ಇರಲಿ ಇರಲಿ. ಬಾ, ಲಾಗ್ ಸ್ಟಾರ್ಟ್ ಮಾಡಮ್ಮ. ಅಲ್ಲಿಂದ ತೋರಿಸ್ಕೊಂಡು ನಮ್ಮ ಹೋಮ್ ತೋರಿಸ್ತೀನಿ. ನೀ ಇಲ್ಲೇ ಕುಂತೀರು. ಹಾಂ, ನಮ್ಮ ಮನೆ ಆಕಾರ ವಿಕಾರ ಭಾಳ ಅಂದ್ರೆ ಭಾಳ ವಿಚಿತ್ರ ಐತೆ ನೋಡ್ರಿ. ಫುಲ್ ಗುಡ್ಡದಾಗೆ ಐತೆ ನಮ್ಮ ಮನೆ. ಹೇಳ್ಬೇಕಂದ್ರೆ ಗುಡ್ಡನೇ ಇದು. ಫಸ್ಟ್ ನೋಡ್ಕೊಂಡ್ಬಿಡ್ರೆಲ್ಲ, ಫಸ್ಟ್ ಗುಡ್ಡನೇ ಇದೆಲ್ಲ. ಈಗೀಗ ಇಂಪ್ರೂವ್ ಆಗೈತಿ. ಇದು ಐತಲ್ಲ, ಇದು ನಮ್ದಲ್ಲ. ಇದು ಐತಲ್ಲ, ಇದು ಅಷ್ಟೇ ನಮ್ಮದು. ನೋಡಿರಿ, ಈಗೀಗ ಯಪ್ಪ ಅಂತ ರೋಡ್ ಆಗೈತಿ. ಎಷ್ಟು ವರ್ಷದಿಂದ ಇರಲಾರ್ದು ಈಗ ರೋಡ್ ಆಗೈತಿ. ಇದು ನಮ್ಮ ಮನೆ ರೋಡು. ನಿಕ್ಕಿ ದೀಪ ಅಂತ. ಇದು ನಮ್ಮ ಮನೆ. ಬರ್ರಿ, ಈಗ ಮನೆ ಒಳಗೆ ಹೋಗಿ ತೋರಿಸ್ತೀವಿ ಏನೇನು ಐತಿ ನಮ್ಮ ಮನೆಯಾಗ, ಹೆಂಗೈತಿ ನಮ್ಮ ಮನೆ. ಬರ್ರಿ ನೋಡೋಣ. ಹಾಯ್ ಎಲ್ಲರಿಗೂ. ಕ್ರೇಜಿ ಕಪಲ್ಸ್ ಅವರ ಮನೆ ನೋಡಲು ಕುತೂಹಲದಿಂದ ಕಾಯ್ತಾ ಇದ್ದೀವಿ ಅನ್ಕೋತೀವಿ. ನಮ್ದೇನು ಪ್ಯಾಲೇಸ್ ಅಲ್ಲ. ಸ್ಟಾರ್ಟಿಂಗು ನಮ್ಮದು ಇಲ್ಲಿ ಏನೋ ಒಂದು ವೇಸ್ಟ್ ಸಾಮಾನುಗಳು. ಮತ್ತು ಇಲ್ಲಿ ನಮ್ಮ ಅತ್ತೆ ಅದು ಮಲ್ಲಿಗೆ ಇನ್ನೊಂದು ನಮ್ಮ ಪಕ್ಕ ಪರಿಸರ ಪ್ರೇಮಿ. ಗಿಡ ನಾವು ಅದಕ್ಕೆ ಮನೆಯಲ್ಲಿ ಇಲ್ಲೆಲ್ಲ ಗಿಡ. ಇಲ್ಲಿ ತೆಂಗಿನಕಾಯಿ ಗಿಡ ಇತ್ತು. ಮತ್ತದು ಮನೆಗೆ ಏನ್ ಅಂದ್ರೆ ಇಲ್ಲಿ ಜಾಸ್ತಿ ಇಲ್ಲಿ ಇರಂಗಿಲ್ಲ. ಅಲ್ಲಿ ಊರಾಗ ಹಳ್ಳಿಯಾಗ ಇರ್ತಾರ. ಹಳ್ಳಿದು ನಾವು ಹೋಮ್ ಟೂರ್ ಮಾಡ್ತಿರ್ಬೇಕಾದ್ರೆ
ಹಳ್ಳ್ಯಾಗ ಇರ್ತಾರಲ್ಲ ಜಾಸ್ತಿ ನಮ್ಮ ಮಾವ ಮತ್ತೆ ಅಲ್ಲೇ ಇರ್ತಾರ. ಅದಕ್ಕೆ ಗಿಡ ನೋಡ್ಕೊಳಕ್ಕೆ ಯಾರಿಲ್ಲ. ಅವಾಗ ಬಂದು ಸ್ವಲ್ಪ ಏನಾರು ಆರೈಕೆ ಮಾಡಿ ಹೋಗ್ತಾರ. ಈಗ ಎಲ್ಲರೂ ಇಲ್ಲೇ ಇದ್ವಿ ನಾವು, ಫುಲ್ ಕಂಪ್ಲೀಟ್ ಫ್ಯಾಮಿಲಿ. ನಮ್ಮ ಮನೆಯಲ್ಲ, ನಮ್ಮ ಅಪ್ಪ ಅಮ್ಮ ನಾನು ನಮ್ಮ ಅಣ್ಣ ಎಲ್ಲರೂ ಇಲ್ಲೇ ಇದ್ವಿ. 20 ವರ್ಷದಿಂದನೂ ಇದೇ ಮನೆಯಾಗ ಬೆಳೆದು ನಾನು. ಬಟ್ 20 ವರ್ಷದಿಂದ ಹಿಂಗೆ ಇರಲಿಲ್ಲ ಇದು. ಆ್ಯಂಡ್ ರೀಸೆಂಟಾಗಿ ಒಂದು 6 ವರ್ಷ 7 ವರ್ಷ ಆಗಿರ್ಬೇಕು ಈ ಥರ ಕಟ್ಟಿಸಿ. ಅವಾಗಿಂದನೂ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದೀನಿ ನಾ ಇದೇ ಮನ್ಯಾಗ. ಇಕ್ಕಿ ಬಂದಮೇಲೆ ಒಂದು ಸ್ವಲ್ಪ ದಿನ ಆಗಿಂದ ನಾವು ಬೆಂಗ್ಳೂರಿಗೆ ಹೋದ್ವಿ. ಆಮೇಲೆ ನಮ್ಮ ಮಮ್ಮಿ ಅಲ್ಲಿ ತಂಗಡಿಗೆ ಸಿಕ್ತಾದ್ರೆ ಅಲ್ಲೊಂದು ಮನೆ ಐತಿ, ಅದನ್ನು ಹೋಮ್ ಟೂರ್ ಮಾಡ್ತೀವಿ ನೆಕ್ಸ್ಟ್. ಇದಿಷ್ಟು ನೋಡ್ರಿ. ಇದು ನಮ್ಮ ಮನೆದು ಇದು ಪ್ಯಾಂಟೋಣಿಗೆ ಅಂತ ನೋಡ್ರಿ. ಇದು ಪ್ಯಾಂಟೋಣಿಗೆ. ಹಾಂ ಬಾ ಒಳಗೆ ಬರಲ. ಹಾಂ ಇದು ಮಿರರ್ ಕನ್ನಡಿ. ಇದು ಕನ್ನಡಿ ಅಂತ ಯಾರಿಗೆ ಗೊತ್ತಿಲ್ಲ. ಕನ್ನಡಿಯಲ್ಲಿ ಇದು ಅನ್ಸತಿ ಫೋಟೋ ಅಕ್ಕಿ ಲವರ್ ಆಗಿದ್ದಾಗ ನಮ್ಮ ಮನೆಗೆ ಬಂದಾಗ ಈ ಮಿರರ್ ಒಳಗೆ ಒಂದು ಫೋಟೋ ಹೊಡ್ಕೊಂಡಿದ್ವಿ. ಅದನ್ನ ಹಾಕ್ತೀವಿ ಈ ಲಾಗ್ ಒಳಗೆ ನೋಡ್ರಿ. ಯಾಕಂದ್ರೆ ಇದು ಒಂದು ಸ್ವಲ್ಪ ಅಕಾರ ವಿಕಾರ ಆಗೈತಿ, ಯಾರು ಇರಲ್ಲ ಮನ್ಯಾಗ. ಹಂಗಾಗಿ ಯಾರು ಇರಲ್ಲ ಅಂದ್ರೆ ಒಂದು 6 ತಿಂಗಳು 1 ವರ್ಷ ಆಗಿರ್ಬೋದು ಅವಾಗಿಂದ ಈ ಮನೆಗೆ. ಇದು ಕನ್ನಡಿ ಅಂತ ನೋಡ್ರಿ. ಯಾರ್ಯಾರಿಗೆ ಗೊತ್ತಿಲ್ಲ ನೋಡ್ಕೊಂಡ್ಬಿಡ್ರಿ ಕನ್ನಡಿ ಅಂತ. ಸ್ಟಾರ್ಟಿಂಗ್ ಫಸ್ಟ್ ಇಲ್ಲಿ ಪಾಂಡಾದು ಚಿತ್ರ ಬಿಡಿಸಿದೆಲ್ಲ ಕಾಣತೈತಿ. ಪಾಂಡ ಬಿಡಿಸಿದ್ರು, ಇದ್ರ ಮೇಲೆ ಪೇಂಟ್ ಮಾಡಿಬಿಟ್ಟ ನಾವು ಮೊನ್ನೆ ದೀಪಾವಳಿ ಬಂದಾಗ. ಮತ್ತು ಇಲ್ಲಿ ಕಲರ್ ಲೈಟ್ ಆಗಿ ಮ್ಯಾಗ ಐತಿ. ಮತ್ತು ಹಂಗೆ ಬಂದ್ರೆ ಹಿಂಗೆ ಇಲ್ಲಿ ಬಂದ್ರೆ ಪೂರ್ವ ದಿಕ್ಕಿಗೆ ನಮ್ಮದು ದೇವ್ರದ್ದು ಕೋಣೆ. ಇನ್ನು ಸಾಮಾನು ಅಲ್ಲಿ ಇದಾರ, ಯಾಕಂದ್ರೆ ಈಗ ಪೂಜೆ ಮಾಡಂಗಿಲ್ಲ ಜಾಸ್ತಿ ಇರಂಗಿಲ್ಲ. ಇದು ನಮ್ಮ ಮನೆ ದೇವ್ರ ಮನೆ. ಹಂಗೆ ಬಂದ್ರೆ ಟಿವಿ. ಅದು ಫೋಟೋ ಒಂದು 10 ವರ್ಷದ್ದೇನೋ 15 ವರ್ಷದ ಐತಿ. ಫುಲ್ ಇದಾಗೈತಿ. ಯಾರಂದ್ರೆ ನಮ್ಮ ಮಾವನ ಅಪ್ಪ ಅಮ್ಮ. ಹಂಗೆ ಬಾ. ಹಂಗೆ ಇದು ಹಾಲು ಫಸ್ಟ್ ಹಾಲು ಇದು ನೋಡ್ಕೊಂಡ್ಬಿಡ್ರಿ. ಸುಮ್ಮನೆ ಈಗ ಸ್ವಲ್ಪ ಸಾಮಾನ್ಯ ಇಲ್ಲಿ ವರದಕ್ಷಿಣೆ ಒಳಗೆ ಕೊಟ್ಟಿದ್ದೀವಲ್ಲ. ಸುಮ್ಮನೆ ಇಲ್ಲಿ ಸಾಮಾನ್ಯ ಇಟ್ಟಿವಿ. ಹಂಗೆ ಮತ್ತೆ ಮಾವ ಬಾ ಬಾ ಯಾಕೆ ಇವತ್ತು ತಗೊಂಡ್ಬಂದಿವಲ್ಲ ಅದಕ್ಕೆ ಹೊರ. ಇಲ್ಲಿ ಬರ್ತೀವಿ ಒಂದು 2 ಬಂದು ಇಲ್ಲಿ ಬಂದ್ರೆ ಇದು ಶ್ರೀ ಸಾಯಿ ಶಿರಡಿ ಹೋದಾಗ ತಗೊಂಡ್ಬಂದಿದ್ದು. ಮಾವ ಅಂದ್ರೆ ಇವ್ರಣ್ಣ ಶಿರಡಿಗೆ ಹೋದಾಗ ತಂದಿದ್ದ ಫೋಟೋ. ಮತ್ತು ಇದು ಸಾಯಿಬಾಬಾನ ಮೂರ್ತಿ. ಮತ್ತು ಇದು ನಮ್ಮ ಅತ್ತೆ ಮಾವ ಇಲ್ಲಿ ತೋರಿಸ್ಕೊಟ. ಅದು ಫ್ಯಾಮಿಲಿ ಮಾಡಿದಾಗ ಇದು ನಮ್ಮ ಮದ್ವೆಗೆ ಗಿಫ್ಟ್ ಕೊಟ್ಟಿದ್ದೀವಿ. ಎಲ್ಲರೂ ಅನ್ನಕತ್ತೀರಿ ಮದ್ವೆ ಫೋಟೋ ಮತ್ತು ಅದೇ ಮದುವೆ ವಿಡಿಯೋಸ್ ಫೋಟೋಸ್ ಪೋಸ್ಟ್ ಮಾಡ್ಯಾರ. ಜಾಸ್ತಿ ಇದು ಮಾಡಿಲ್ಲ ನಾವು. ಹಂಗೆ ಬಂದ್ರೆ ಕಿಚನ್ ಹಾಲಾಯ್ತು. ನೋಡ್ರಿ ರೊಟ್ಟಿ ಮಾಡಿ ಜಸ್ಟ್ ಇವತ್ತು ಮಾಡಿದ್ದು. ಇನ್ನೊಂದು 300-400 ಆಗ್ಬೇಕು. 50 ರೊಟ್ಟಿ ಮಾಡಿ ದೇವ್ರಿಗೆ ಅಲ್ಲಿ ದೇವ್ರಿಗೆ ಹೋಗ್ತೀವಲ್ಲ ಅದಕ್ಕೆ ರೊಟ್ಟಿ ಮಾಡ್ಕೊಂಡ್ಬೇಕು. ಕಿಚನ್ ನಾವು ಇಲ್ಲಿ ಮ್ಯಾಗ ಸ್ವಲ್ಪ ಮಾಡಿ ಒಂದು ವಿಡಿಯೋ ಮಾಡಿದ್ದು ಗೊತ್ತಾ, ಎಲ್ಲರಿಗೆ ನೋಡಿರ್ಬೋದು ಅನ್ಸುತ್ತೆ. ಇಲ್ಲಿಟ್ಟು ನಾ ಹಿಂಗೆ ಅಡುಗೆ ಮಾಡ್ತಿರ್ತಾಳ, ಏನೋ ತಿನ್ಸಾಕ್ ಬಂದು ಏನೋ ಇವ್ರ ಮಮ್ಮಿ ಬಂದು ಹೊಡಿತಾಳ. ಅದು ವಿಡಿಯೋ ಇಲ್ಲೇ ಮಾಡಿದ್ದು. ಇಲ್ಲಿ ಜಾಸ್ತಿ ಇರಂಗಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಇದು ಇಲ್ಲ. ಇಲ್ಲಿ ಸ್ವಲ್ಪ ಸಾಮಾನು ಇಟ್ಟಿವಿ. ಇಲ್ಲಿ ಸ್ವಲ್ಪ ಅಡಿಗೆ ಸಾಮಾನು. ಮಿಕ್ಸರ್ ನೋಡ್ರಿ ಯಾವ ಕಾಲದ ಐತೆ ಮಿಕ್ಸರ್. ಇದು ಬರೀ ಸ್ಟ್ಯಾಂಡರ್ಡ್ ಐತೆ. ಅದ್ರ ಇಲ್ಲಿ ಗ್ಯಾಸ್. ಮತ್ತೆ ಇಲ್ಲೇ ನಮ್ಮ ಕಿಚನ್ ಒಳಗ ಇದು ಕೇಲು ಅಂದ್ರೆ ತಳಗ ನೀರು ದೊಡ್ಡದೈತೆ. ಕೇಲು ಕೆಳಗ ಒಲಿನೂ ಯೂಸ್ ಮಾಡ್ತೀವಿ. ನಮ್ಮ ಮಮ್ಮಿ ಜಾಸ್ತಿ ಒಲಿನೇ ಯೂಸ್ ಮಾಡ್ತಾರ. ರೊಟ್ಟಿ ಗಿಟ್ಟಿ ನಾವೆಲ್ಲ ಒಲಿ ಮ್ಯಾಗೆ ಮಾಡ್ತೀವಿ. ಇಷ್ಟೈತಿ ಆಯ್ತು. ಇಲ್ಲಿ ಸ್ವಲ್ಪ ಇಲ್ಲೊಂದು ಜವಾರಿ ಐತಿ. ಇಲ್ಲಿ ಕಿಚನ್ ಐತಿ. ಕಿಚನ್ ಒಳಗೆ ಬರ್ಷನ್, ಗ್ಯಾಸ್, ಸಿಂಕ್, ಒಂದಿಷ್ಟು ಬಾಂಡೆ. ನೀನೊಬ್ಬಕ್ಕೆ ನಿಂತಿ ಅದ್ರಾಗ. ಆಯ್ತು. ಈಗ ಒಂದು ಲೈಟ್ ಒಂದು ತೋರಿಸ್ಬೇಕಂತ ಆಸೆ ಆಗತೈತಿ. ನೋಡ್ಕೊಂಬಿಡ್ರಿ. ಕಲರ್ ಲೈಟ್ ಹಾಕ್ತೀನಿ.
ಹಾಂ ಇದು ಬೆಡ್ರೂಮ್. ಬೆಡ್ರೂಮ್ ಹೆಂಗೈತೆ ಅಂದ್ರೆ ನಾವು ಪೇಂಟೇ ಮಾಡಿಲ್ಲ ಇದಕ್ಕೆ. ಹೌದು, ಭಾಳ ವರ್ಷ ಆಯ್ತು. ಭಾಳ ಅಂದ್ರೆ ಭಾಳ ಖರಾಬ್ ಐತಿ. ಹೆಂಗಿತ್ತಂದ್ರೆ ಇದು ಫುಲ್ಲು ಈ ಟೈಲ್ಸಿಗೆ ಇದಕ್ಕೆ ಫುಲ್ಲು ವೈಟ್ ಒಂಥರ ಲಜ್ಜರಿ ಥರ ಇತ್ತು. ಇಲ್ಲೊಂದು ಕಾಟ ಹಾಕಿದ್ವಿ, ಕಾಟನೂ ತೆಗೆದ್ಬಿಟ್ಟು ನೋಡ್ರಿ ಯಾರೂ ಇಲ್ಲಲ್ಲ. ಅದಕ್ಕೆ ಇವತ್ತು ಬಂದೀವಿ ಈ ಮನೆಗೆ. ಇವತ್ತು ಬಂದ್ವಿ ಗಾಡಿ ಗೀಡಿಗೆ ಎಲ್ಲ ಇದು ಆಗಿ ಮದುವೆ ಆದಮೇಲೆ ಸ್ವಲ್ಪ ದಿನ ಆಗಿಂದ ಮನೆ ಖಾಲಿ ಮಾಡಿಂದ ಇದು ಆಗೈತಿ. ಇದಿಷ್ಟು ಬೆಡ್ರೂಮ್. ಇದಕ್ಕೆ ಇದೆಲ್ಲ ಏನೋ ಮಾಡಿಸಿ ಕ್ಲೌಡ್ ವರ್ಕ್ ಮಾಡಿಸಿ ಡ್ರಾಯರ್ ಅದು ಏನೋ ಮಾಡಿಸೋ ಪ್ಲ್ಯಾನ್ ಇತ್ತು, ಅದು ಆಗಲಿಲ್ಲ. ಏನೋ ಒಂದು ಸ್ವಲ್ಪ ಅಷ್ಟು ನಮಗೆ ಅಡ್ಜಸ್ಟ್ ಆಗಂಗೆ ಐತಿ. ಇದಿಷ್ಟು ಬೆಡ್ರೂಮ್, ಇಷ್ಟು ಬೆಡ್ರೂಮು. ಮೇಲೆ ಜವಾರಿ, ನಮ್ಮ ಮನೆ ಕಡೆ ಜವಾರಿ ಇದ್ದೇ ಇರ್ತವೆ. ಎಲ್ಲ ಮನೆಗೂ ನಮ್ಮ ಕಡೆ ಜವಾರಿ ಫಿಕ್ಸ್ ಬೇಕು. ಇದು ಬಾತ್ರೂಮ್. ಇದು ಬಾತ್ರೂಮ್. ಬೆಡ್ರೂಮ್ ಆಯಿತು, ಹಾಲ್ ಆಯಿತು, ಕಿಚನ್ ಆಯಿತು. ಇದು ಬಾತ್ರೂಮ್. ಇಷ್ಟ ಮತ್ತೇನಿಲ್ಲ. ಇದು ಬಾತ್ರೂಮ್. 18 ಬಂದೈತಿ. ಇನ್ನೂ ಲಾಸ್ಟ್ ನಮ್ಮ ಮನೆ ಟೆರೆಸ್ ಅಂತ ತೋರಿಸ್ಬಿಡ್ತೀನಿ. ಹಿಂದೆ ಹೆಂಗೆಲ್ಲ ಕಾಣುತ್ತಂತ ಗುಡ್ಡ ಪಡ್ಡ ನೋಡ್ರಿ. ಇಲ್ಲೆಲ್ಲ ಮನೆಗಳದ, ಈ ಕಡೆ ಎಲ್ಲ ಮನೆಗಳದ. ಇಲ್ಲಿ ಫುಲ್ಲು ಗುಡ್ಡ ಇದು, ದೊಡ್ಡ ಗುಡ್ಡ. ಹೆಂಗೆ ಹೋಗ್ತೀವಿ ಒಂದು ಗುಡ್ಡನೇ ಬರ್ತಾ, ಆಮೇಲೆ ಒಂದು ಊರು ಬರ್ತಾ ಅಷ್ಟೇ. ನೋಡ್ಕೊಂಬಿಡ್ರಿ, ಇಷ್ಟ ಐತಿ ನಮ್ಮ ಮನೆಯ ಮಾಳಿಗೆ. ಓಕೆ, ನಮ್ಮ ಮನೆಯ ಬೆಳ್ಕಂಡಿ ಅಂತಾರೆ ಇದಕ್ಕೆ. ಬೆಳ್ಕಂಡಿ ಅಲ್ಲ, ಏನಂತಾರೆ ಇದಕ್ಕೆ? ಬೆಳ್ಕಂಡಿ ಅಂದ್ರೆ ಬೆಳಕು ಇಂಡಿಗೆ ಬೆಳ್ಕಂಡಿ ಅಂತಾರೆ. ಇದಕ್ಕೆ ಏನಂತಾರೆ ಗೊತ್ತಿಲ್ಲ. ನಮ್ದೇನು ಭಾಳ ಮನೆ ದೊಡ್ಡದಿಲ್ಲ. ಯಾರು ಅನ್ಕೋತೀರಿ ಇಷ್ಟಲ್ಲ ನೆನೆ ಅಂತ ಅನ್ಕೋತಿರೋದು. ಎಷ್ಟೇ ಆಗಲಿ, ಇದು 5 ನಿಮಿಷ ಆಗಲಿ 10 ನಿಮಿಷ ಆಗಲಿ ಅಪ್ಲೋಡ್ ಮಾಡ್ತೀವಿ ನೋಡ್ರಿ. ಎಷ್ಟೊತ್ತಾಗುತ್ತೆ ಹೋಮ್ ಟೂರ್ ಮಾಡೋದಿದ್ರೆ ಹೋಮ್ ಟೂರ್ ಮಾಡಿ. ನೆಕ್ಸ್ಟ್ ಇವ್ರ ಮನೆ ಹೋಮ್ ಟೂರ್ ಮಾಡ್ತೀವಿ. ನಮ್ದು ಇನ್ನೊಂದು ಮನೆ ತಂಗಡಿ ಅದನ್ನು ಹೋಮ್ ಟೂರ್ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಇಂಟ್ರಡ್ಯೂಸ್ ಮಾಡ್ತೀವಿ. ಇಷ್ಟ ನೆಕ್ಸ್ಟ್ ಪೂಜೆ ಮಾಡಕ್ಕೆ ಹೋಗ್ತೀವಲ್ಲ, ಅದ್ರದ್ದೆಲ್ಲ ಮಾಡ್ತೀವಿ ನೋಡ್ರಿ. ಏನಕ್ಕ? ಆಯ್ತಾ. ಅಕ್ಕ ಊರಿಗೆ ಹೋಗ್ಬೇಕಂತ ಮಾತೆತ್ತಿದ್ರೆ ನಮ್ಮ ಊರಿಗೆ ಬರ್ರಿ ಹೋಗಿ ಅನ್ನಕತ್ತ. ಅಕ್ಕ ಊರಿಗೆ ಹೋಗ್ಬೇಕಂತ ಒಂದ್ಸಲ ಅವ್ರ ಮನೆಗೆ ಎಲ್ರಿಗೂ ಹೋಗ್ಬರು. ಅದು ಒಂದು ಮಾಡೋದಂತ ಅದ್ರ ಮಾಡ್ತೀವಿ. ಓಕೆ, ಇಷ್ಟಿತ್ತು ಕ್ರೇಜಿ ಕಪಲ್ಸ್ ಹೋಮ್ ಟೂರ್. ನೋಡಿದ್ರಿ? ಇಷ್ಟೇ, ಏನಿಲ್ಲ. ಆಲಕ್ಕೆ ಜನ ದೇವ್ರ ಮನೆ ಜಮಾನ್ ತೊಗೊಂಡಿದ್ದು ಅಂತೀವಿ. ಬಾಂಡೆ ಸಾಮಾನು. ಇದು ಒಂದು ಸುರ್ಮರಿ ಚೀಲ. ಇದು ಅಕ್ಕಿ ಪಾಕೆಟ್. ನಿನ್ನೆ ದೇವ್ರದ್ದು ಸಂತಿ ಮಾಡ್ಕೊಂಡ್ ಬಂದೀವಿ ಎಲ್ಲ. ರೊಟ್ಟಿ ಎಲ್ಲ ತೋರಿಸ್ತೀನಿ ನೆಕ್ಸ್ಟ್. ಇಷ್ಟ ಐತೆ ನೋಡಿ ಹೋಮ್ ಟೂರ್ ಆಯ್ತು. ಹೋಮ್ ಟೂರ್ ಬಡವರ ಮನೆ ಹೋಮ್ ಟೂರ್ ಇಷ್ಟೇ. ನಾವು ಹಂಗೆ ತೋರ್ಸ್ಬೇಕು ಹಿಂಗೆ ತೋರ್ಸ್ಬೇಕು ಅಂತ ತೋರ್ಸಂಗಿದ್ರೆ ಅದು ಬೇರೆ ಕಾಣ್ತಿತ್ತು. ಇದ್ದಂಗೆ ತೋರ್ಸಾಕತ್ತೀವಿ. ಏನೋ ಪೇಂಟ್ ಮಾಡ್ಬೇಕಿತ್ತು, ಅದಕ್ಕೆ ಟೈಮ್ ಇಲ್ಲ ಅಂತ ಸುಮ್ಬಿಟ್ಟಿವಿ. ಎಷ್ಟು ಶೆಕೆ ಆದೈತ ಇನ್ನೊಂದು ಶೆಕೆ ಆಗುತ್ತೆ ಮಕ್ಕಳು. ಇಲ್ಲಿ ತನಕ ಕಾಣಾಯ್ತಾವ ನಿಂದು ಬೆವರು. ಯಾರಿಗೆ ಬರೋದು ಬೆವರು? ಎಷ್ಟು ಬಿಸಿಲಲ್ಲ. ಬಿಸಿಲು ಜಾಸ್ತಿ ಐತಿ. ಬೆಂಗಳೂರು ಒಳಗ ಸ್ವಲ್ಪ ಕಡಿಮೆ ಐತಿ, ಇಲ್ಲಂತೂ ಜಾಸ್ತಿ ಐತಿ. ಬೆಂಗಳೂರೊಳಗಂತೂ ಮಳೆ ನೋಡ್ಲಿಲ್ಲ ನಾವು. ಈ ಕಡೆ ಬಂದ್ವಿ, ಆ ಕಡೆ ಮಳೆ ಬಂತು. ಇಲ್ಲಿ ಮಳೆ ಬರೋ ಹೊತ್ನ್ಯಾಗ ನಾವ್ ಅಲ್ಲಿದ್ವಿ. ಇಲ್ಲಿ ಬಂದಿವಿ, ಮಳೆ ಇಲ್ಲಿ ನಿಂತೈತಿ. ಬಿಸಿಲು ಹೆಂಗೈತಿ ಪ್ರತಿ ಸಲ ಗಾಳಿ ಬರುತ್ತೆ. ಗಾಳಿ ಡೈಲಿ ಗಾಳಿ ಬರುತ್ತೆ. ಗಾಳಿ ಇರಲ್ಲ ಆ ಕಡೆ, ಹಂಗಿರಲ್ಲ. ಗಾಳಿ ಬರ್ತಿರುತ್ತ, ಬಿಸಿ ಗಾಳಿ ಬರ್ತಿರುತ್ತ. ಆಗಲ್ಲಿ ಮನ್ಯಾಗಂತೂ ಸೆಕೆ. ಹೊರಗೆ ಹೋದ್ರ ಹಿಂಗ ಫ್ಯಾನ್ ಹಚ್ಚಿದ್ರು ಬಿಸಿ ಗಾಳಿ. ಹೊರಗಂತೂ ಮರ್ತೀನಿ ನಾನು. ಹೊರಗಂತೂ ಅದಕ್ಕೆ ಏನ್ ಮಾಡಕ್ ಬರಲ್ಲ. ಹಿಂಗೆ ಹೊರ್ಸ್ಕೊಳ್ಳೋದು ಅದೇ ಹೆಂಗೆ ಹೊರ್ಸ್ಕೊಳ್ಳೋ ಹಿಂಗೆ ನಮ್ಗೆ ಗೊತ್ತಲ್ಲ. ಇಷ್ಟು ಮಾಡ್ಕೊಂಡು ದಿನ ಕಳೆದು ಹಿಂಗೆ ಆ ಕಾಲಕ್ಕೆ ತಕ್ಕಂತ ಚೇಂಜ್ ಆಗ್ತಿರ್ಬೇಕು. ಯಾಕೆ ಹುಡುಗಿ? ನೋಡಿರಲ್ಲ ನಾವು ಇಷ್ಟೇ. ಎಂಡ್ ಮಾಡ್ತೀವಿ. ಇಷ್ಟ ಆಯ್ತು ಅನ್ಕೋತೀವಿ. ಸೈಲೆಂಟ್
ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀವಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೇಗ ಬೇಗ. ನೆಕ್ಸ್ಟ್ ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡ್ಬರ್ತೀವಿ. ನೋಡ್ರಿ ನೀವು ಫ್ಯಾಮಿಲಿ ಗಿಮ್ಲಿ ಎಲ್ಲ ಈ ದೇವ್ರ ಪೂಜೆಗೆ ಯಾರ್ಯಾರಿಗೆ ಕರೆದು ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀವಿ ಅವತ್ತು. ಯಾರ್ಯಾರು ಅತ್ತಿ ಮಾವ ಅಕ್ಕ ಬಾವ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿ ಎಲ್ಲರನ್ನೂ ತೋರಿಸಿ ಲಾಭ ಒಂದು. ವಾಟ್ ನೆಕ್ಸ್ಟ್? ಓಕೆ, ಫ್ರೀ ಇದ್ರೆ ಯಾವ್ದಾರ ಒಂದು ಗೇಮ್ ಆಡ್ಬೇಕು ಅಂತ ಮಾಡಿವಿ. ಚೈಲ್ಡ್ ನಾವು ಸಣ್ಣವರಿದ್ದೀವಲ್ಲ ಅವಾಗ ಯಾವ ಗೇಮ್ ಆಡ್ತಿದ್ವೋ 4 ಜನ ಸೇರಿ ಆ ಒಂದು ಗೇಮ್ ಆಡಿ ನಿಮ್ಮನ್ನು ವಾಪಸ್ ಬಾಲ್ಯಕ್ಕೆ ತೊಗೊಂಡು ಟ್ರೈನು ಮಾಡ್ತೀವಿ. ಆ ಥರ ಗೇಮ್ ಆಡ್ತೀವಿ. ನಮ್ಮ ನೋಡಿದ್ರೆ ನಿಮ್ಗೆ ಅದೇ ಏನೇನು ಬರ್ತಿರ್ಬೋದು. ಚೈಲ್ಡ್ ಥರ ಅದಾರ ಇಬ್ಬರು ಚೈಲ್ಡ್ಗಳು ನೋಡಿ ನಮ್ಮ ಬಾಲ್ಯ ನೆನಪಾಗುತ್ತಂತ ಆಡ್ತರಕ್ಕೆ ಹೋಗಿದ್ವಿ ಅಂತ. ಇನ್ನೊಂದು ಆಡ್ತರಕ್ಕೆ ಹೋದಾಗ ಆಡಲ್ಲ ಓದ್ ತರಕ್ಕೆ ಹೋಗಿದ್ವಿ. ತರಕ್ಕೆ ಹೋದಾಗ ಯಾರ್ಯಾರು ಮಾತಾಡ್ಸಿದ್ರಿ ಎಲ್ಲರಿಗೆ ಯಾವ್ರಿಗೆ ಹೋಗಿದ್ವಿ ಧನ್ಯವಾದಗಳು. ಅಮೀನ್ಗಢ ಹೋಗಿದ್ವಿ. ಜಾಸ್ತಿ ಎಲ್ಲರೂ ಮಾತಾಡ್ಸಿದ್ರು, ಒಂದು 53 ಜನ ಮಾತಾಡ್ಸಿದ್ರು. ಎಲ್ಲರೂ ಫೋಟೋ ಗಿಟೋ ತೊಗೊಂಡ್ರು. ಭಾಳ ಖುಷಿ ಆಯ್ತು ನನಗಂತೂ. ಎಲ್ಲರಿಗೆ ಇಲ್ಲಿಂದ ನಮಸ್ಕಾರ, ಥ್ಯಾಂಕ್ಸ್, ವಂದನೆ, ಅಭಿನಂದನೆ ಏನೇನದವು ಎಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ. ಲವ್ ಯು ಆಲ್. ಸಿಗ್ತೀವಿ ನೆಕ್ಸ್ಟ್ ವ್ಲಾಗ್ ಒಳಗೆ. ನೋಡ್ತಾ ಇರಿ, ನಗ್ತಾ ಇರಿ. ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ.